ದಾವಣಗೆರೆಯ ಜಿಲ್ಲಾಸ್ಪತ್ರೆಯ ನಡುವೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗಿದೆ. ಗಲಾಟೆ ಮಾಡಿದವರ ಬಂಧನಕ್ಕೆ ಹೋದಂತಹ ಪೊಲೀಸರ ಮೇಲೂ ಸಹ ಹಲ್ಲೆಯನ್ನ ನಡೆಸಲಾಗಿದೆ. ನಿನ್ನೆ ಗಲಾಟೆಯಲ್ಲಿ ಭಾಗಿಯಾಗಿದ್ದ ರೌಡಿ ಶೀಟರ್ ಬಂಧನಕ್ಕೆ ಪೊಲೀಸರು ಸ್ಥಳಕ್ಕೆ ಧಾವಿಸಿರ್ತಾರೆ. ಸಿಪಿಐ ಗಾಯತ್ರಿ ಅವರ ಮೊಬೈಲ್ ಅನ್ನ ಕಿತ್ಕೊಂಡಂತಹ ಕಾಂಗ್ರೆಸ್ ಮುಖಂಡ ಅಯೂಬ್ ಪುತ್ರ ಹಲ್ಲೆಯನ್ನ ನಡೆಸಿದ್ದಾನೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಗಲಾಟೆಯಲ್ಲಿ ಪೊಲೀಸ್ ಪೇದೆ ಹರೀಶ್ ಮತ್ತು ಕೆಂಚಪ್ಪ ಅವರು ಸಹ ಗಾಯಗೊಂಡಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾದವರು ಎಷ್ಟೇ ಪ್ರಭಾವಿಗಳಾಗಿದ್ರೂ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಎಸ್ಪಿ ಉಮಾ ಪ್ರಶಾಂತ್ ಹೇಳಿದ್ದಾರೆ. ಈ ದಿವಸ ಮೊದಲು ಆಜಾದ್ ನಗರ ಮಿಲ್ಲತ್ ನಗರ ಲಿಮಿಟ್ಸಲ್ಲಿ ಇಬ್ಬರು ಯುವಕರು ಜಗಳ ಆಡ್ಕೊಳ್ತಾರೆ. ಅಲ್ಲಿಂದ ಹಾಸ್ಪಿಟ್ಲಿಗೆ ಬಂದು ಸೇರಾದಮೇಲೆ CJ ಹಾಸ್ಪಿಟ್ಲಿಗೆ ಇರ್ತಾರೆ. ಅಲ್ಲಿಂದ ಇನ್ನೊಂದು ಗುಂಪುರು ಇರ್ತಾರೆ, ಅವರು ಬಂದು ಕೂಡ ಅಲ್ಲೂ ಕೂಡ ಕಿತ್ತಾಡ್ಕೊಳ್ತಾರೆ. ಅಲ್ಲಿ ಗುಂಪನ್ನ ಚದುರಿಸ್ಬೇಕಾದ್ರೆ ಪೊಲೀಸವ್ರ ಜೊತೆ ಕೂಡ ಮಿಸ್ಬಿಹೇವ್ ಮಾಡಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅದಾದಮೇಲೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಕೂಡ ಅವ್ರಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅದರ ಸಂಬಂಧ ಕೂಡ ಈಗ ಕೇಸಸನ್ನು ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ಅವ್ರಿಗೆ ಅರೆಸ್ಟ್ ಏನು ಮಾಡಬೇಕು ಯಾರ್ಯಾರಂತ ನಾವು ಐಡೆಂಟಿಫೈ ಮಾಡಿ ಅರೆಸ್ಟನ್ನು ಕೂಡ ಮಾಡ್ತೇವೆ. ಮ್ಯಾನ್ ಹ್ಯಾಂಡ್ಲು ಅಲ್ಲಿ ತುಂಬ ಹುಡುಗರು ಇದ್ದಾರೆ. ಸೊ ಹಾಗಾಗಿ ಅವ್ರ ಹೆಸರು ಇದು ಎಲ್ಲ ತೊಗೊಂಡು ನಾವು ಅರೆಸ್ಟ್ ಮಾಡಿದ್ಮೇಲೆ ನಿಮಗೆ ಯಾರು ಏನು ಅಂತ ಹೇಳಿ ಅದರ ಸಂಪೂರ್ಣ ಮಾಹಿತಿ ಕೊಡ್ತೇವೆ. ಅದನ್ನೇ ಹೇಳಿದೆ ನಾನು. ನೆಕ್ಸ್ಟು ಮದೀನಾ ಆಟೋ ಸ್ಟ್ಯಾಂಡ್ ಕಡೆ ಹೋದಾಗ ಅರೆಸ್ಟ್ ಮಾಡೋಕ್ಕೆ ಅಲ್ಲಿ ಕೂಡ ನಮ್ಮವ್ರ ಜೊತೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧ ಕೂಡ ಈಗ ಅವರ ಹೇಳಿಕೆ ಪಡೆದುಕೊಂಡು ಅದನ್ನು ಪ್ರಕರಣ ದಾಖಲು ಮಾಡ್ತೇವೆ. ಫಸ್ಟ್ ಏನು ಮಿಲ್ಲತ್ ನಗರದಲ್ಲಿ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ರಕರಣ ಆಗ್ತದೆ. ಇಲ್ಲಿ CJ ಹಾಸ್ಪಿಟ್ಲಲ್ಲಿ ಆಗಿದ್ದಕ್ಕೆ ಕೂಡ ಅದಕ್ಕೂ ಪ್ರತ್ಯೇಕವಾದ ಪ್ರಕರಣ ಆಗುತ್ತೆ. ಅದೆಲ್ಲ ಆಗಾದಮೇಲೆ ನಮಗೆ ವಿಡಿಯೋಸ್ ಎಲ್ಲ ಇದೆ, ವೆರಿಫೈ ಮಾಡಿ ನಾವು ಯಾರಂತ ಹೇಳಿ ನಾವು ಅವರೆಲ್ಲರಿಗೆ ಫರ್ದರ್ ಏನು ಕಾನೂನು ಕ್ರಮ ಇದೆ ಅವ್ರಿಗೆಲ್ಲರ ಮೇಲೆ ಮಾಡ್ತೇವೆ. ಪ್ಲಸ್ ಒಬ್ಬರು ನಮ್ಮ ಇನ್ಸ್ಪೆಕ್ಟರ್ ಮೇಲೆ 3 ಜನ ಮೇಲೆ ಕೂಡ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ.